ಹಾಯ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಗಾಯತ್ರಿ ಅಮ್ಮು ಕನ್ನಡ ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಬಂದಿದ್ದೀನಿ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡು ಹರ್ಷು ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಪಾತ್ರೆ ತೊಳ್ಕೊಳ್ತಾ ಇದ್ದಾರೆ. ಸೊ ಏನು ವಿಶೇಷ ಅಂತ ಕೇಳೋಣ. ಏನ್ರಿ ಪಾತ್ರೆ ತೊಳ್ಕೊಳ್ತಾ ಇದ್ದೀರಾ? ಏನು ವಿಶೇಷ? ನನ್ನ ಮೂಗ್ ಬ್ಲ್ಯಾಕ್ ಆಗಿದೆ ಅಂತ. ಸೊ ನನಗೆ ಸ್ವಲ್ಪ ಮೂಗ್ ಕಟ್ಟಿದೆ, ಸೈನಸ್. ಈ ಮಳೆಗಾಲ ಚಳಿಗಾಲ ಬಂತು ಅಂದರೆ ಮುಗೀತು, ನಂಗೆ ಉಸಿರಾಡೋಕ್ಕೆ ಆಗಲ್ಲ, ಮೂಗ್ ಯಾವಾಗಲೂ ಬ್ಲ್ಯಾಕ್ ಆಗುತ್ತೆ. ಈ ಸಮ್ಮರಲ್ಲೇ ಚೆನ್ನಾಗಿರುತ್ತೆ ಏನೋ ಸ್ಟಾರ್ಟ್. ಸೊ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಗಂಡ ಯಾರಿಗೆ ಸಿಗ್ತಾರೆ ಹೇಳಿ? ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೋಮ್ವರ್ಕ್ ಬರೆಯೋಕೆ ಕೊಟ್ಟಿದ್ದೀನಿ. ಬಂದಿದ ತಕ್ಷಣ ಬರೀ ಅಂದರೆ ಬರೆಯಲ್ಲ. ಬಾ ಏನು ಬರ್ದಿಕ್ಕಳು ನೋಡ್ರಿ, ಏನು ಬರ್ದಿಕ್ಕಳು ನೋಡಿ, ಹೆಂಗಿದೆ ನೋಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಬರ್ಸೋಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ಕೂಲಿಂದ ಬಂದಿದ ತಕ್ಷಣ ಬರಿಬೇಕು ಅನ್ನೋದು. ಎಲ್ಲ ಗೀಚ್ಕೊಂಡು ಹೋಗ್ಬಿಟ್ಟಾಳೆ, ತೋರಿಸ್ತೀನಿ. ಆಗ ಒಂದು ಲೈನಲ್ಲಿ ಬರಿಬೇಕು, ಅಷ್ಟೊಂದು ಬರೀ ಅವಶ್ಯಕತೆ ಇಲ್ಲ ರೀ. ಅಲ್ಸೆ ಎಲ್ಲ ಅಲ್ಸ್ಬಿಟ್ಟು ಬರಿ, ಎಲ್ಲ ಅಲ್ಸ್ಬಿಟ್ಟು ಬರಿ. ಎಲ್ಲ 1 ನಿಮಿಷ ಹೋಗಿ ಬರೋ ಅಷ್ಟೊತ್ತಲ್ಲಿ ಹೆಂಗೆ ಬರ್ದಿಕ್ಕಿದೀಯಾ? ಕರೆಕ್ಟಾಗಿ 2 ಲೈನ್ ಬರ್ದಿದ್ದೆ. ಬಾ 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 ಎಲ್ಲ ಕರೆಕ್ಟಾಗಿ ಬರ್ದಿದ್ದಾಳೆ, ಆದರೆ ಪಕ್ಕದಲ್ಲಿ ಬರ್ಕೊಂಡು ಹೋಗ್ಬಿಟ್ಟವಳೆ ಎಲ್ಲ. ಮೊಬೈಲ್ ಕೇಳಿ ನಾ ಇನ್ನೊಂದ್ಸರಿ. ಮೊಬೈಲಲ್ಲಿ ಎಲ್ಲ ಬರುತ್ತೆ ಚೆನ್ನಾಗಿ, ನಿಂಗೆ ಬರೆಯಕ್ಕೆ ಬರಲ್ಲ. ಬಿಟ್ರೆ ತುಳಿಬಾರ್ದು. ಮಕ್ಕ ಚಾಮಿ ಅದು ಮಕ್ಕ, ಹಿಂಗೆ ಮಕ್ಕ 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 ಇನ್ನು ಮಕ್ಕ ಹಿಂಗೆ ತುಳ್ದಲ್ಲ, ಹಿಂಗೆ ಮಕ್ಕ ಮಕ್ಕೊಬೇಕು, ತಪ್ಪಾಯ್ತು ಅನ್ಬೇಕು. ಮಕ್ಕಳೇ ಮಕ್ಕ ತುಳಿಬಾರ್ದು ಬುಕ್ಕನ್ನ. ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಕಾಫಿ. ನೋಡು ಸ್ಟಾಪ್ಲರ್ ಇದ್ರೆ ಕೊಡಿ. ಪಿನ್ನಿಂಗ್ ಮಿಷಿನ್ ಬೇಕು ಫ್ರೆಂಡ್ಸ್. ಅದು ನನ್ನ ಮಗಳಿಗೆ ಅವಳದು ಬುಕ್ ಇದೆಯಲ್ವಾ, ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಬೈಂಡ್ ಹಾಕ್ಸ್ಬೇಕು ರೀ. ಕಾಫಿ ಕೊಡ್ತೀನಿ. ಬಿಸಿ ಇದ್ದಾರೆ ಅಮ್ಮ. ಪಿನ್ನುಗಳು ಬೇಕು. ಬೇಗ ನೋಡು. ಅದೊಂದು ಕಡೆ ಇದೊಂದು ಕಡೆ ಇಟ್ಟಿದ್ಯಮ್ಮ. ನೋಡು ಬೇಗ ಕೊಡು. ನಾನು ಒಂದು ಸ್ವಲ್ಪ ಕಾಫಿ ಕುಡಿತೀನಿ. ಇವಾಗಿನ ಮಳೆಗಾಲ ಚಳಿಗಾಲ ಬಂತಲ್ವಾ, ಸೊ ಕಾಫಿ ಇರಲೇಬೇಕು. ಕಾಫಿ ಇದ್ದರೆ ಏನೋ ಒಂಥರ ಚಂದ, ಆಕ್ಟಿವ್ ಆಗಿ ಹೋಗ್ಬಿಡ್ತೀವಿ. ಅದು ಕಾಫಿ ಕುಡಿಯೋರ್ಗೆ ಮಾತ್ರ ಗೊತ್ತಾಗುತ್ತೆ. ಈ ಥರ ಅಲ್ಲ ಫ್ರೆಂಡ್ಸ್, ಈ ಥರ ಅಲ್ವೇ ಅಲ್ವಾ. ಈ ಥರ ನಿಂತ್ಕೊಂಡು ಕಾಫಿ ಕುಡಿಯೋದು, ಅದು ಕೂಡ ಬೇಗ ಬೇಗ ಕುಡಿಯೋದು, ಇದೆಲ್ಲ ನನಗೆ ಕಾಫಿ ಕುಡ್ದಂಗೆ ಅನಿಸಲ್ಲ. ಪ್ರಶಾಂತವಾಗಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೇಕು. ಬಟ್ ಈ ಬೆಳಗಿನ ಜಾವ ಬ್ಯುಸಿ ಟೈಮಲ್ಲಿ ಆಗೋದೇ ಇಲ್ಲ. ಮೊಸರು ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಹಾಗೆ ಇದು ಹಿಂದ್ಗಡೆ ಹೋಗ್ಬಿಟ್ಟಿದೆ, ಫ್ರಿಜ್ ಹಿಂದ್ಗಡೆ. ಸೊ ಅದಕ್ಕೆ ಕಾಣಿಸ್ಲಿಲ್ಲ, ಇದು ಎಕ್ಸ್ಪೈರಿ ಡೇಟ್ ಆಗೋಗಿದೆ. ಇನ್ನು ಅದನ್ನು ಬಿಸಾಕೋದೆ. ಏನು ಪುಟ್ಟ? ಏನ್ಮಾ? ಏನು ಪಾಪನಾ? ಪಾಪು ಏನು ಮಾಡ್ತಿದ್ದಾರೆ ನೋಡೋಣ ಬಾ. ನನ್ನ ಮಗ ಫ್ರೆಂಡ್ ಒಬ್ಬನೇ ಕುತ್ಕೊಂಡಿದ್ದಾನೆ. ತೊಟ್ಲಲ್ಲ ಅವನೇ, ತೊಟ್ಲಲ್ಲಿ ಆಡ್ತಾವನೆ. ತೊಟ್ಲಲ್ಲಿ ಆಡ್ತಿದ್ದಾನಲ್ಲ, ನಂಗೆ ಭಯ ಆಗೋಯ್ತು. ಬೆಡ್ ಮೇಲೆ ಒಬ್ಬನೇ ಇದ್ದಾನೇನೋ ಅಂತ. ಏನು ಭಯ ಹಿಡಿಸ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ಬ್ರಷ್ ಮಾಡಿಸ್ಬೇಕಾ? ನಡಿ ಮಾಡಿಸ್ತೀನಿ, ನಡಿ. ನಾನು ಕಾಫಿ ಕುಡಿದ್ಬಿಟ್ಟು ಮಾಡಿಸ್ತೀನಿ ಇರು. ಒಂದು ಕಪ್ಪು ಕಾಫಿ ಕುಡಿಯೋಕ್ಕೂ ಆಗಲ್ಲ ಫ್ರೆಂಡ್ಸ್, ನನ್ನ ಮಗಳಿಗೆ ಬ್ರಷ್ ಮಾಡಿಸ್ಬೇಕಂತೆ. ಎಂಥ ಬ್ಯುಸಿ ಟೈಮ್ ಬಂದ್ಬಿಡ್ತು. ನಾನು ಅನ್ಕೊತಾ ಇದ್ದೆ ಡಿಗ್ರಿಯಲ್ಲೆಲ್ಲ, ನಾನು ಒಂದು ನಿಮಿಷನೂ ಖಾಲಿ ಹಿಡ್ದಿರ ಫುಲ್ಲು ಬ್ಯುಸಿಯಾಗಿರಬೇಕು, ಒಂದು ಸೆಕೆಂಡು ಕೂಡ ಫ್ರೀ ಆಗಿರಬಾರ್ದು, ಫುಲ್ ಬ್ಯುಸಿಯಾಗಿರಬೇಕು ಅಂತ ಅನ್ಕೊತಾ ಇದ್ದೆ. ಇವಾಗ ಹಂಗೆ ಆಗಿದೆ. ನಮಗೆ ಅತ್ತ ಅನಿಸಿಲ್ಲ.
ಅರ್ಥ ಆಯ್ತಾ? ಗೋಪಮ್ಮ ಬೊಟ್ಟೆ ಇಡಬೇಕು. ಏನು ಮಾಡೋದು, ಸ್ಟಿಕ್ಕರ್ ಎಲ್ಲ ಇಟ್ಟರೆ ಇಡ್ಸ್ಕೊಳ್ಳಲ್ಲ ಅವಳು. ಐಲೈನರ್ ಎಲ್ಲ ಹಾಕ್ಬಿಟ್ಟವಳು, ಅವಳು ಗೊತ್ತಿಲ್ಲ. ಅಮ್ಮ ತಿನ್ಬಿಡು ಬೇಗ, ಜಿಯೋ ಕುಡಿ ತಿಂದಾದ್ಮೇಲೆ. ಹಾಂ, ಬೇಗ ಬಂದು ಕರ್ಕೊಂಬಿಟ್ಟು ತಿನ್ಬಿಡು. ಹ್ಞೂ ತಿನ್ನಮ್ಮ, ತಿನ್ನು. ಬಾಯಮ್ಮ, ಮತ್ತೆ ಜ್ಞಾಪಿಸ್ಬೇಕು ನಾನು. ಹಾಕ್ತೀನಿ. ಹಾಕ್ತೀನಿ. ಅನ್ಲಿಮಿಟೆಡ್ ಒಂದೇದು ಹಾಕು. ಬಾಯ್. ಇಬ್ಬರನ್ನೂ ಕಲಿಸ್ಕೊಟ್ಟಿದ್ದಾಯಿತು. ಸಾಕಾಗೋಗುತ್ತೆ. ಹೆಂಗಿರುತ್ತೆ ಗೊತ್ತಾ ಆ ಪ್ರೆಷರು. ಯಪ್ಪ, ಎಲ್ಲ ಬೇಗ ಬೇಗ ಆಗಬೇಕು, ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಅದು ಅವಳನ್ನೂ ನೋಡ್ಕೊಬೇಕು, ಅವನು ನೋಡ್ಕೊಬೇಕು, ಇಲ್ಲ ಅಡುಗೆ ಮಾಡಬೇಕು, ರೆಡಿ ಮಾಡಬೇಕು. ಯಪ್ಪ, ಸಾಕಾಗೋಗ್ಬಿಡುತ್ತೆ. ಬೆಳಿಗ್ಗೆ ಎಷ್ಟು ಬೇಗ ಇದ್ರೂ ಆಗಲ್ಲ ಫ್ರೆಂಡ್ಸ್ ನನ್ನ ಕೈಯಲ್ಲಂತೂ. ಸೊ ಇವಾಗ ಟೈಮ್ ಆಯಿತು, 10 ಗಂಟೆ ಆಯಿತು. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ನನಗೆ ಹಸುವಾಗೋಗ್ಬಿಡುತ್ತೆ. ಈ ಟೆನ್ಷನ್ ಒಂಥರ ಜಾಸ್ತಿ ಪ್ರೆಷರ್ ತಗೊಳ್ಳೋದಕ್ಕೆ ಈ ಶುಗರೆಲ್ಲ ಲೋ ಆಗಿಬಿಡುತ್ತೆ. ಸೊ ಫಸ್ಟ್ ಊಟ ಮಾಡ್ಕೊಳ್ಳೋಣ. ಹಾಂ, ಇಲ್ಲ ಹಾಸಿಗೆ ಮೇಲೆ ಕುತ್ಕೊಂಡ್ಬರ್ತದೆ, ಚೇರ್ ಮೇಲೆ ಕುತ್ಕೊಂಡು ತಿಂತಾಯಿದ್ದೀನಿ ಚಿತ್ರಾನ್ನ. ಅಮ್ಮ ನೀನು ತಿನ್ಬಿಡು ಬೇಗ. ಸೊ ಇದನ್ನೇನಂತಾರೆ ಫ್ರೆಂಡ್ಸ್, ದಮ್ ರೊಟ್ಟು ಏನೋ ಅಂತಾರಲ್ಲ, ಇದು ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಅಂತ ಅಲ್ಲಿಗೆ ಹೋಗಿದ್ದಾಗ ತಂದಿದ್ದಾರೆ. ಸೊ ಇದು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಫುಲ್ಲು ಫೇಮಸ್ಸು ಚಿಕ್ಕಬಳ್ಳಾಪುರದಲ್ಲಂತೂ. ಹಾಗೆ ಫ್ರೆಂಡ್ಸ್, ನನಗೆ ಅನ್ಸೋದು ಏನಂತಂದರೆ, ನಾವು ತುಂಬ ಒಳ್ಳೆಯವ್ರಾಗಕ್ಕೆ ಹೋಗಬಾರ್ದು. ನಿಜವಾಗ್ಲೂ ತುಂಬ ಒಳ್ಳೆಯವ್ರಿಗೆ ಇದು ಕಾಲನೇ ಅಲ್ಲ. ಒಳ್ಳೆಯವರಾಗಿರೋಣ, ತುಂಬ ಒಳ್ಳೆಯವರಾಗಿರೋದು ಬೇಡ. ಯಾಕಂತಂದ್ರೆ ಅದರಿಂದ ನಾವೇ ಎಷ್ಟೊಂದು ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತಂದರೆ, ನನ್ನ ಲೈಫೇ, ನನ್ನ ಜೀವನನೇ ಒಂದು ಉದಾಹರಣೆಯಾಗಿ ತೊಗೊಬೋದು. ನಿಜವಾಗ್ಲೂ ತುಂಬಾ ಅನುಭವಿಸ್ಬೇಕಾಗುತ್ತೆ. ತ್ಯಾಗ ಮಾಡಿದ್ರಂತೂ ಮುಗೀತು. ಇನ್ನು ನಮ್ಮ ಲೈಫ್ ಸೆಟ್ಲ್ ಆಗಲ್ಲ. ನಮ್ಮ ಜೀವನ ಪೂರ್ತಿ ನಾವು ನರಳಾಡ್ತಾನೆ ಇರಬೇಕು. ಏನಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾಯಿದ್ದೀರಾ? ಏನಾಯಿತು ಅಂತಂದ್ರೆ, ಸೊ ನೋಡಿ, ನಾನು ಮದುವೆ ಆದಾಗ ನನ್ನನ್ನು ನೋಡೋಕೆ ಬಂದವ್ರು ಪ್ರತಿಯೊಬ್ರಿಗೂ ಒಂದೇ ಮಾತು, ನನ್ನ ಮದುವೆ ಆದರೆ ನಮ್ಮ ಅಪ್ಪ ಅಮ್ಮನೂ ನೋಡ್ಕೊಬೇಕು, ಅವ್ರ ಜೊತೆಗಿರಬೇಕು, ಇಲ್ಲಾಂದ್ರೆ ಅಕ್ಕಪಕ್ಕದಲ್ಲಾದರೂ ಮನೇಲಿರಬೇಕು, ಇಲ್ಲ ಒಂದೇ ಮನೇಲಿರಬೇಕು. ಈ ರೀತಿ ಎಲ್ಲ ಕಂಡೀಷನ್ ಇಟ್ಕೊಂಡು ಹೋಗ್ತಾಯಿದ್ನ. ಅವರು ಓಕೆ ಅಂತ ಇದ್ರು, ಬಟ್ ನನ್ನ ಮನಸ್ಸಿಗೆ ಒಪ್ತಾ ಇರಲಿಲ್ಲ. ಆಮೇಲೆ ಕೊನೆಗೆ ನನ್ನ ಹಸ್ಬೆಂಡ್ಗೂ ಅದೇ ಹೇಳಿದೆ, ಅವರು ಓಕೆ ಅಂತಂದರು. ನನ್ನ ಮನಸ್ಸಿಗೇನೋ ಅದು ಹಿಡಿಸ್ತು, ಮತ್ತು ಅವರು ತುಂಬಾ ಇಷ್ಟ ಆಗೋದ್ರು. ಅದಕ್ಕೆ ನಾನು ಓಕೆ ಮಾಡಿದೆ. ಸೊ ಅವಾಗ ಅಪ್ಪ ಅಮ್ಮಂಗೆ ಕೇಳಿದ್ದೆ, ನಮ್ಮ ಜೊತೆಗಿರ್ತೀರಲ್ಲ ಅಂತಂದರೆ ಹ್ಞೂ ಅಂತಂದರು. ಅವ್ರಿಗೂ ಏನೋ ಇದಿರಲಿಲ್ಲ ಮದುವೆ ಆದಮೇಲೆ ನಮ್ಮ ಜೊತೆ ಇರೋಕ್ಕೆ. ನನ್ನ ಹಸ್ಬೆಂಡೇ ಅವ್ರ ಊರು, ಅವ್ರ ಮನೆ, ಅವರ ತಮ್ಮ, ಅವ್ರ ಅಜ್ಜಿ, ಅವ್ರ ಮನೆಯವ್ರನ್ನ, ಅತ್ತೆನ ಎಲ್ಲರನ್ನೂ ಬಿಟ್ಟು ನನಗೋಸ್ಕರ ಅಲ್ಲಿ ಬಂದಿದ್ದರು. ಆವಾಗ ನಮ್ಮ ಮನೆಗೆ ಮದುವೆ ಆದ ಹೇಳ್ಬೇಕಂದ್ರೆ ಒಂದು 8-9 ತಿಂಗಳು ಅಲ್ಲಿ ಇದ್ವಿ. ಅದಾದಮೇಲೆ ನಾನೇ ಅವ್ರ ಊರಿಗೆ ಕರ್ಕೊಂಡು ಬಂದುಬಿಟ್ಟೆ, ಮನೆ ಕಟ್ಟೋಣ ಅಂತ ಅಂದ್ಬಿಟ್ಟು. ಜಾಬ್ಗೆ ಹೋಗೋಣ ಅಂದರೆ ನನ್ನ ಹಸ್ಬೆಂಡ್ ಜಾಬ್ಗೂ ಒಂದು ಒಳ್ಳೆ ಜಾಬು ಫ್ರೆಂಡ್ಸ್. ಏನಂತಂದರೆ ಆವಾಗಲೇ ಒಳ್ಳೆ ಸ್ಯಾಲ್ರಿ, ಒಂದು ಒಳ್ಳೆ ಪೊಸಿಷನ್ ಇರೋಂಥ ಜಾಬು, ಮನೆ ಹತ್ರನೇ ಎಲ್ಲ ಅನುಕೂಲ ಇರೋಂಥ ಒಂದು ಒಳ್ಳೆ ಜಾಬ್ ತಂದಿದ್ರು ನನ್ನ ಹಸ್ಬೆಂಡು. ಕೇಳಿದ್ರು, ನಾನು ಹೋಗಿ ಅಂತ ಹೇಳಿದೆ. ನಾನೇ ಹೇಳಿದ್ದೆ ಜಾಬ್ ನೋಡಿ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಅವಾಗ ನಾವು 1 ರೂಪಾಯಿನೂ ನಮ್ಮ ಹತ್ರನೇ ಕೇಳಬೇಕಿತ್ತು. ನಾವು ಏನೇ ಖರ್ಚು ಮಾಡೋದು ಎಲ್ಲದಕ್ಕೂ ಇದಕ್ಕೆ ಅಂತ ಹೇಳಿ ನಾವು ಅವ್ರ ಹತ್ರನೇ ಇಸ್ಕೊಬೇಕಾಗಿತ್ತು. ಆ ಥರ ಬೇಡ, ಇನ್ನು ಓಕೆ ನಾವು ಸೆಟ್ಲ್ ಆಗೋಣ, ನಾವು ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡೋಣ ಅಂತ ನಾವು ಅಂದ್ಕೊಂಡ್ವಾ. ಅದಾದಮೇಲೆ ನಾವು ಕೇಳಿದಾಗ, ನನ್ನ ಹಸ್ಬೆಂಡು ಜಾಬ್ಗೆ ಹೋಗ್ತೀನಿ ಅಂತ ಕೇಳಿದಾಗ ಇಬ್ಬರು ಬೇಡ ಅಂದರು. ಅಪ್ಪನೂ ಬೇಡ ಅಂದರು. ಫಸ್ಟ್ ಅಪ್ಪನೇ ಅಂದಿದ್ದು, ಬೇಡ, ನಮ್ಮದೇ ಇದೆ ಅಮೌಂಟು, ಅದರಲ್ಲೇ ಜೀವನ ನಡೆಯುತ್ತೆ, ಯಾಕೆ ಕಷ್ಟಪಡಬೇಕು ಏನು ಅಂತೆಲ್ಲ ಹೇಳಿದ್ರು. ಅಮ್ಮನೂ ಅದಕ್ಕೆ ಫಸ್ಟು ಹೋಗಪ್ಪ ಕೆಲ್ಸಕ್ಕಂದ್ರು. ಆಮೇಲೆ ಕೊನೆಗೆ ನಮ್ಮ ಅಪ್ಪ ಹೇಳ್ದಂಗೆ ನಮ್ಮ ಅಮ್ಮನೂ ಒಪ್ಕೊಂಡ್ಬಿಟ್ರು. ಆಮೇಲೆ ಅವರು ಹೇಳಿದ್ರು, ನನ್ನದೇ ದುಡ್ಡಿದೆ, ನಮ್ಮ ದುಡ್ಡಲ್ಲೇ ಹೆಂಗೋ ಜೀವನ ಆಗುತ್ತೆ, ಯಾಕೆ ಕಷ್ಟಪಡಬೇಕು ಅದು ಇದು ಅಂತ ಹೇಳಿದ್ರು. ನಾನು ಅವಾಗ ಪ್ರೆಗ್ನೆಂಟ್ ಆಗಿದ್ದೆ, ಬೇಡ ಅಂತ ಹೇಳಿದ್ರು. ಸರಿ, ನಾನು ಒಪ್ಕೊಂಡೆ, ಅವ್ರು ಒಪ್ಕೊಂಡ್ರು. ಸೊ ನಾವು
ಆಮೇಲೆ ಇಬ್ಬರು ಒಪ್ಕೊಂಡ್ರು, ಸರಿ ಆಯಿತು ಅಂತ ಅಂದ್ಬಿಟ್ಟು ಯಾವ ಜಾಬು ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇದ್ದು. ಆಮೇಲೆ ನಾನು ಮತ್ತೆ ಕೇಳಿದೆ, ನಿಮ್ಮ ಊರಲ್ಲಿ ಏನಾದರೂ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕಾಗುತ್ತಾ, ನಮ್ಗೆ ಇರೋ ಅಮೌಂಟ್ ಬಜೆಟಲ್ಲಿ ಅಂದಿದ್ದಕ್ಕೆ ಆಗುತ್ತೆ ಅಂತಂದಿದ್ದಕ್ಕೆ ನಾವು ನೆಕ್ಸ್ಟು ನನ್ನ ಹಸ್ಬೆಂಡ್ ಊರಿಗೆ ಬಂದ್ವಿ. ಸೊ ಚಾಕ್ವೇಲಿಗೆ ಬಂದು ಅಲ್ಲಿ ಒಂದು ಸ್ವಂತ ಮನೆ ಅಂತ ಕಟ್ಕೊಂಡ್ವಿ. ಸೊ ಅವರು ಸ್ವಂತ ಮನೆ ಅವರೇ ಕಟ್ಸಿರೋದು. ಆಮೇಲೆ ಅಲ್ಲೋದ್ಮೇಲೂ ಕೂಡ ಜಾಬ್ ಅಂದರೆ ಜಾಬ್ಗೆ ಹೋಗೋದೇನು ಬೇಡಮ್ಮ ಅಂತಲೇ ಹೇಳ್ತಾಯಿದ್ರು. ಸೊ ಆಮೇಲೆ ನಮಗೆ ತುಂಬಾ ನಾವೇನೇ ತೊಗೊಂಡ್ರು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಆರ್ಡ್ರ್ ಏನೂ ಒಂದು ತೊಗೊಳಂಗಿಲ್ಲ, ಆರ್ಡ್ರ್ ಮಾಡೋಂಗಿಲ್ಲ. ಮಕ್ಕಳ ಬಟ್ಟೆಗೂ ಅಷ್ಟೇ, ಅವ್ರಿಗೂ ಏನಕ್ಕೆ ಸುಮ್ಮನೆ ಬಟ್ಟೆಗಳು ಕೊಡಿಸ್ತೀರ ಅನ್ನೋ ಥರನೂ ಬಂದಿತ್ತು. ಕೊನೆಗೆ ನಾನೇ ಡಿಸೈಡ್ ಆಗಿ ನಾನೇ ಒಂದು ಸ್ವಲ್ಪ ದಿವಸ ಜಾಬ್ಗೆ ಹೋಗಿದ್ದೆ. ಸೊ ಇಷ್ಟೆಲ್ಲ ಅವ್ರಿಗೋಸ್ಕರ ಇದು ಮಾಡಿದ್ಮೇಲೆ ಇವಾಗ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಪಾಡಿಗೆ ನೀನು ಹೋಗ್ಬಿಟ್ರೆ ಹೆಂಗಮ್ಮ, ಸಾಲ ತೀರಿಸೋದಿದೆ, ಇವಾಗ ನಾವು ಲೈಫಲ್ಲಿ ಏನೂ ಸೆಟ್ಲ್ ಆಗಿಲ್ಲ, ನಿನ್ನ ಪಾಡಿಗೆ ನೀನು ಹೋಗ್ಬಿಟ್ರೆ ಹೆಂಗಮ್ಮ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನೀನು ಹೇಳಿದ್ದಕ್ಕೆ ಅಲ್ವಾ ನಾವು ಜಾಬ್ಗೆ ಹೋಗ್ದಿರ ಬಿಟ್ಟಿದ್ದು ಅಂತ ನಾನು ಕೇಳಿದಾಗ ಏನಂದರು ಅಂತಂದರೆ, ಸಿಂಪಲಾಗಿ ಒಂದು ವರ್ಡ್ ಹೇಳ್ಬಿಟ್ರು, ನೀವ್ಯಾಕೆ ನಮ್ಮ ಮಾತು ಕೇಳಿದ್ರಿ, ನಿಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ನೀವು ಹೋಗ್ಬೇಕಾಗಿತ್ತು ಕೆಲಸಕ್ಕೆ, ನೀವ್ಯಾಕೆ ನಾವು ಹೇಳ್ದಂಗೆ ಕೇಳಿದ್ರಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಹೇಳ್ಬಿಟ್ರು. ಆವಾಗ ಹೆಂಗೆ ಅನ್ನಿಸ್ತು ಅಂತಂದರೆ, ಓಕೆ ನಮ್ಮದೇ ತಪ್ಪು, ಹೌದು ನಮ್ಮದೇ ತಪ್ಪು, ನಾವೇ ಕೇಳಿದ್ವಲ್ಲ ಅವ್ರ ಮಾತು. ಏನಂತ ಹೇಳಿದ್ರು ಅಂದರೆ, ನೀವೇ ಹೋಗಿ ದುಡ್ದು ಎಲ್ಲ ಮಾಡಿದ್ರೆ ನಮ್ಮ ಅವಶ್ಯಕತೆ ಏನಿರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಫ್ರೆಂಡ್ಸ್, ತುಂಬ ಒಳ್ಳೆಯವ್ರಾಗೋಕ್ಕೆ ಹೋಗಬೇಡಿ, ಒಳ್ಳೆಯವ್ರಿಗೆಲ್ಲ ಈ ಕಾಲ. ಯಾರಿಗೂ ತ್ಯಾಗನೂ ಮಾಡೋಕ್ಕೆ ಹೋಗಬೇಡಿ, ಯಾರು ಬೇರೆಯವ್ರು ಹೇಳ್ದಂಗೂ ಕೇಳಬೇಡಿ, ನಿಮ್ಮ ಲೈಫಲ್ಲಿ ನೀವೇ ಡಿಸಿಷನ್ ತೊಗೊಳ್ಳಿ. ಆಮೇಲೆ ಬೇಗ ಸೆಟ್ಲಾಗಿ, ಲೈಫಲ್ಲಿ ಸೆಟ್ಲಾಗಿ ಒಂದೊಂದು ರೂಪಾಯು ಸೇವಿಂಗ್ಸ್ ಮಾಡಿ, ಚೆನ್ನಾಗಿ ಅರ್ನಿಂಗ್ಸ್ ಮಾಡಿ, ಚೆನ್ನಾಗಿ ಜೀವನ ಮಾಡಿ. ಇಷ್ಟು ಹೇಳ್ತಾ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವಾನ್.